ನೀವೆಲ್ಲರೂ ಯಾವ ಪ್ರಯೋಗ ನೋಡಾತ್ತೀರಿ ಇಲ್ಲೇ? ಉತ್ಪತನ ಕ್ರಿಯೆಯ ಪ್ರಯೋಗ. ಉತ್ಪತನ ಕ್ರಿಯೆ ಅಂದ್ರೇನು? ಉತ್ಪತನ ಕ್ರಿಯೆ ಎಂದರೆ ಒಂದು ದ್ರವ್ಯವು ಕರಗಿಸಿದಾಗ ಅದು ಘನಸ್ಥಿತಿಗೆ ಬರದೆ ನೇರವಾಗಿ ಅನಿಲ ಸ್ಥಿತಿಗೆ ಬರುವುದನ್ನು ಉತ್ಪತನ ಕ್ರಿಯೆ ಎನ್ನುವರು. ಒಂದು ಘನ ಘನಸ್ಥಿತಿಯೊಳಗಿರುತ್ತಾ ಅದನ್ನು ಕಾಯಿಸಿದಾಗ ಅದು ದ್ರವ ಸ್ಥಿತಿಗೆ ಬರಲಾರ್ದನ್ನ ನೇರವಾಗಿ ಏನಾಗುತ್ತಾ ಅನಿಲ ಸ್ಥಿತಿಗೆ ಬದಲಾವಣೆ ಆಗುತ್ತಾ ಅಥವಾ ಪರಿವರ್ತನೆ ಆಗುತ್ತೆ. ಈ ಒಂದು ವಿದ್ಯಮಾನವನ್ನು ನಾವೇನಂತ ಕರಿತೀವಿ? ಉತ್ಪತನ ಕ್ರಿಯೆ ಅಂತ ಕರಿತೀವಿ. ಉತ್ಪತನ ಕ್ರಿಯೆ ಅಂದರೆ ಏನಂತ ಗೊತ್ತಾಯ್ತು ನಿಮಗೆ. ಹಾಗಂದರೆ ಈ ಉತ್ಪತನ ಕ್ರಿಯೆಯ ಒಂದು ಪ್ರಯೋಗವನ್ನು ನೋಡೋಕೆ ನಾವು ಇಲ್ಲೇ ನಮ್ಮ ಮುಂದುಗಡೆ ಏನು ಮಾಡೀವಿ, ಒಂದು ಸ್ಪಿರಿಟ್ ದೀಪವನ್ನು ತೊಗೊಂಡಿವಿ, ಒಂದು ಸ್ಟ್ಯಾಂಡನ್ನು ತೊಗೊಂಡಿವಿ, ಅದ್ರ ಮೇಲೆ ಒಂದು ಪಿಂಗಾಣಿ ಬಟ್ಲ ತೊಗೊಂಡ್ವಿ. ಆ ಪಿಂಗಾಣಿ ಬಟ್ಲದೊಳಗೆ ಅಮೋನಿಯಂ ಕ್ಲೋರೈಡನ್ನು ಹಾಕಿವಿ. ಏನು ಹಾಕಿವಿ ಅದರೊಳಗೆ? ಆ ಪಿಂಗಾಣಿ ಬಟ್ಲದೊಳಗೆ ಅಮೋನಿಯಂ ಕ್ಲೋರೈಡ್ ಹಾಕಿ ಅದರ ಮೇಲ್ಭಾಗದಲ್ಲಿ ಒಂದು ಲಾಳಿಕೆಯನ್ನು, ಗಾಜಿನ ಲಾಳಿಕೆಯನ್ನು ಇಟ್ಟಿವಿ. ಆ ಗಾಜಿನ ಲಾಳಿಕೆಯ ತುದಿಗೆ ಒಂದು ಹತ್ತಿಯನ್ನು ಇಟ್ಟಿವಿ. ಈ ಹತ್ತಿ ಬಟ್ಟೆ ಏನು ಮಾಡುತ್ತಂದ್ರೆ ಅಮೋನಿಯಂ ಕ್ಲೋರೈಡ್ ಕಾಯಿಸಿದಾಗ ಅದು ಅನಿಲ ಸ್ಥಿತಿಗೆ ಅಥವಾ ಆವಿ ಸ್ಥಿತಿಗೆ ಬದಲಾವಣೆ ಆದಾಗ ಅದು ಹೊರಗಡೆ ಹೋಗ್ಲಾರ್ದಂಗೆ ಅದು ಏನಂದ್ರೆ ನೀರಿನ ರೂಪದಲ್ಲಿ ಅಥವಾ ಘನೀಕರಣಗೊಂಡಿರ್ತಕ್ಕಂಥ ಅಮೋನಿಯಂ ಕ್ಲೋರೈಡ್ನ ಹರಳುಗಳು ಅಲ್ಲೇ ಅಂಟ್ಕೊಂಡಿರೋದನ್ನು ನಾವು ನೋಡ್ತೀವಿ. ಈಗ ನಾವು ಕೆಳಗಡೆ ಏನು ಮಾಡೀವಿ, ಸ್ಪಿರಿಟ್ ದೀಪದ ಸಹಾಯದಿಂದ ಅಮೋನಿಯಂ ಕ್ಲೋರೈಡನ್ನು ಕಾಯಿಸಾಕತ್ತೀವಿ. ಈ ಲಾಳಿಕೆಯ ತುದಿಯ ಎರಡೂ ಬದಿಗಳಲ್ಲಿ ನಾವು ಘನೀಕರಣಗೊಂಡಿರ್ತಕ್ಕಂಥ ನೀರಿನ ಅಮೋನಿಯಂ ಕ್ಲೋರೈಡ್ನ ಹರಳುಗಳ ನೀರಾವಿಯನ್ನು ನೋಡ್ಬೋದು. ಮಲ್ಲಮ್ಮ ನೋಡು, ಕಾಣಿಸುತ್ತಾ? ಇಲ್ಲೇ ಕಾಣಿಸ್ತೈತಿ. ಇನ್ನೊಬ್ರು ಬರ್ರಿ, ಯಾರು ಬರ್ಬೋದು? ಕೋಟಿ ಬಾ.